ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಮನೇಲಿ ನಾವು ಹೆಂಗೆ ರಾಮನವಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀನಿ ಅಂತ ವ್ಲಾಗ್ ಆಗಿರುತ್ತೆ. ಓಕೆನಾ? ಇವತ್ತು ಸಂಡೇ ಬೇರೆ, ಸಂಡೇ ಅಂತ ಗೊತ್ತೇ ಆಗ್ತಿಲ್ಲ, ಹಬ್ಬ ಬೇರೆ ಇದೆಯಲ್ಲ. ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಬಂದು ನಾನು ಪೂಜೆ ಕೆಲಸ ನೋಡ್ಕೋತಾ ಇದ್ದೀನಿ. ಮನೆಯದು ಕೆಲಸ, ಪೂಜೆ ವಾರದ ಕೆಲಸ. ನನ್ನ ಹಸ್ಬೆಂಡು ಫ್ರೆಶ್ ಅಪ್ ಆಗಿ ಬಂದು ಅವರು ದೇವ್ರಿಗೆ ನೈವೇದ್ಯಕ್ಕೆ ಏನೇನು ಬೇಕೋ ರೆಡಿ ಮಾಡ್ಕೋತಿದ್ದಾರೆ. ಮಜ್ಜಿಗೆ, ಪಾನಕ, ಹಾಗೆ ಕೋಸಂಬರಿ. ನಮ್ಮ ಅತ್ತೆ ಪಾಪ ಬೆಳಗ್ಗೆ ತಿಂಡಿ ಮಾಡಿ ಅವರು ತಿಂಡಿ ಕೆಲಸ ಮಾಡಿಕೊಂಡ್ರು, ಅಡುಗೆ ಮನೆ ಊಟದ ಕೆಲಸ ಎಲ್ಲ ಅವ್ರು ನೋಡ್ಕೋತಾ ಇದ್ದಾರೆ. ಹಂಗೆ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದೀವಿ. ಸೊ ದಟ್ ಈ ದಿನ ನಾವು ಹೆಂಗೆ ರಾಮನವಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ, ಮಜ್ಜಿಗೆ, ಪಾನಕದ ರೆಸಿಪಿನ ಶೇರ್ ಮಾಡ್ಕೋತೀನಿ. ಹಾಗೆ ಕೋಸಂಬರಿ ಹೆಂಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ಕೋತೀವಿ. ನೀವು ಮಾಡ್ತೀರಾ, ನಾವು ಹೆಂಗೆ ಮಾಡ್ತೀವಿ ಅಂತ ರೆಸಿಪಿನ ಶೇರ್ ಮಾಡ್ತೀವಿ. ಕಂಪ್ಲೀಟ್ ವ್ಲಾಗ್ನ ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ ವ್ಲಾಗು, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಗ್ಯಾಲರಿನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸ್ಟೇ ಟ್ಯೂನ್. ಕಂಪ್ಲೀಟ್ ವಿಡಿಯೋನ ನೋಡಿ. ಕಂಪ್ಲೀಟ್ ದೇವ್ರ ಮನೆನ ರೆಡಿ ಮಾಡಿದ್ದಾಯಿತು, ನೈವೇದ್ಯ ಎಲ್ಲ ಇಕ್ಕಿ ರೆಡಿ ಮಾಡಿದ್ದಾಯಿತು. ಫೈನಲಿ ರೆಡಿ ಆಗಿದ್ದಾಯಿತು. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ, ದೇವ್ರ ಮನೆಯೂ ರೆಡಿ ಮಾಡಿದ್ದಾಯಿತು. ನಾನು ಸಿಂಪಲ್ಲಾಗಿ ಒಂದು ಕುರ್ತಿ ಹಾಕ್ಕೊಂಡಿದ್ದೇನೆ, ಕುರ್ತಿ ಮತ್ತು ಲೆಗ್ಗಿಂಗ್ಸ್ ರೆಡಿಯಾಗಿ ನಾನಿವಾಗ ದೇವ್ರ ಪೂಜೆ ಮಾಡೋಕ್ಕೆ ಹೋಗೋಣ. ಬನ್ನಿ. ದೇವ್ರ ಪೂಜೆ ಮಾಡಾದ್ಮೇಲೆ ನಮ್ಮ ಮನೆ ಇವತ್ತು ಹಬ್ಬದ ಅಡುಗೆ ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಬನ್ನಿ. ಓಕೆ, ಒಂದು ದೇವ್ರ ಪೂಜೆ ಮಾಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸ್ಟೇ ಟ್ಯೂನ್. ದೇವ್ರ ನೈವೇದ್ಯಕ್ಕೆ ಕೋಸಂಬರಿ, ಮಜ್ಜಿಗೆ, ಪಾನಕ ಇಕ್ಕಿದ್ವಿ. ನಾವು ಮಜ್ಜಿಗೆಗೆ ಒಗ್ಗರಣೆ ಕೊಟ್ಟಿರಲಿಲ್ಲ, ಹಾಗೆ ಕೋಸಂಬರಿಗೂ ಒಗ್ಗರಣೆ ಕೊಟ್ಟಿರಲಿಲ್ಲ ನೈವೇದ್ಯಕ್ಕೆ. ಹಂಗೆ ನಾವು ನೈವೇದ್ಯನ ಇಕ್ಕಿದ್ವಿ ದೇವರಿಗೆ. ಪೂಜೆ ಎಲ್ಲ ಮಾಡಿ ಮುಗಿಸಿ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಖುಷಿ ಸಂತೋಷ ಯಾವಾಗಲೂ ತುಂಬಿರಲಿ ಅಂತ ಕೇಳ್ಕೊತಾ, ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಪೂಜೆ ಮುಗಿಸಿದಾಯ್ತು. ಪೂಜೆ ಎಲ್ಲ ಮಾಡಾದ್ಮೇಲೆ ನನ್ನ ಹಸ್ಬೆಂಡು ಪಾನಕ ಹೆಂಗೆ ಮಾಡೋದು ಅಂತ ಈ ರೆಸಿಪಿನ ಶೇರ್ ಮಾಡ್ಕೋತೀನಿ. ಬನ್ನಿ. ಅವ್ರು ಮಾಡಿರೋ ರೆಸಿಪಿ, ಫಸ್ಟು ಕರ್ಬೂಜ ಹಣ್ಣನ್ನ ನೀಟಾಗಿ ಕುಯ್ಕೊಂಡು ಬೀಜ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕರ್ಬೂಜ ಹಣ್ಣನ್ನ ನಾವು ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀವಿ. ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಾವು ಒಂದೆರಡು ಕರ್ಬೂಜನ ಹಂಗೆ ಸೈಡಲ್ಲಿ ಎತ್ತಿಕೊಂಡಿರ್ತೀವಿ. ಲಾಸ್ಟಲ್ಲಿ ನಾವು ಸ್ವಲ್ಪ ಡೆಕೋರೇಷನ್ ಮಾಡೋಕ್ಕೆ ಪರ್ಪಸ್ಗೆ ಬೇಕಾಗುತ್ತೆ ಅಂತ. ಅವರು ಪಾಪ ಅವರು ಬ್ಯುಸಿ ಇದ್ರೂ ಕೂಡ ಅವರು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಹೆಲ್ಪ್ ಮಾಡಲ್ಲ ಅಂತ ಅಲ್ಲ, ಅವ್ರಿಗೆ ಕುಕ್ಕಿಂಗ್ ಬೇರೆ ಇಷ್ಟ ಇದೆಯಲ್ಲ, ಅದಕ್ಕೆ ನಾನು ಹೇಳ್ದೆ ನೀವು ಪಾನಕ ಮಾಡ್ಕೊಳ್ಳಿ, ನಾನು ದೇವ್ರ ಮನೆಗೆ ಕೆಲಸ ಮಾಡ್ಕೊತೀನಿ ಅಂತ. ಆಯಿತು ಸರಿ ಅಮ್ಮ, ನಾ ಮಾಡ್ಕೊಡ್ತೀನಿ ಅಂತ ನೀಟಾಗಿ ವಿಡಿಯೋನು ಬೇಕು ಅಂತ ಕೇಳಿದ್ದೆ, ವಿಡಿಯೋನು ಸಹ ಮಾಡಿಕೊಡ್ತಿದ್ರು. ಎಷ್ಟು ಹೆಲ್ಪ್ ಆಗುತ್ತಲ್ಲ ಹಬ್ಬದ ಟೈಮಲ್ಲಿ, ಇಲ್ಲ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾರು ಸ್ವಲ್ಪ ಹೆಲ್ಪ್ ಮಾಡಿದ್ರು ತುಂಬಾ ಹೆಲ್ಪ್ ಆಗುತ್ತಲ್ಲ. ಪಾಪ ನಮ್ಮ ಅತ್ತೆನೂ ಮಾಡ್ತಿದ್ರು, ಈ ಕಡೆ ನಾನು ಕೆಲಸ ಮಾಡ್ತಿದ್ದೆ. ಅದಕ್ಕೆ ಇವ್ರು ನಾ ಕೇಳಿದ ತಕ್ಷಣ ಪಾನಕ ಮಾಡ್ಕೊಡ್ತೀನಿ ಅಂದ್ರು. ಅವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡ್ವಿ. ಹಾಗೆ ನಾವು ಫಸ್ಟು ಒಂದು ಪಾತ್ರೆಗೆ ಬೆಲ್ಲನ ಇಟ್ಕೊಂಡು ಬೆಲ್ಲನ ಕರ್ಗಗಂಟ ಬಿಡಬೇಕು. ಬೆಲ್ಲ ಚೆನ್ನಾಗಿ ಕರಗಿ ಬೆಲ್ಲ ಪಾಕ ಬರಬೇಕು. ಚೆನ್ನಾಗಿ ಕರ್ಗಾದ್ಮೇಲೆ ನಾವು 3-4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಿ. ಒಂದು ಪಾತ್ರೆಗೆ ನಾವು ಬೆಲ್ಲನ ಸೋಸಿ ಆಮೇಲಿಂದ ಆ ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಬಿಕಾಸ್ ಒಂದೊಂದ್ಸಲಿ ಬೆಲ್ಲದಲ್ಲಿ ಕಲ್ಲಿರುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿ ಸೋಸಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ತೆಗೆದಿಟ್ಕೊಂಡು ಅದಕ್ಕೆ ನಾವು ಇವಾಗ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಕರ್ಬೂಜ ಹಣ್ಣನ್ನ
ಬೆಲ್ಲನ ಸೇರಿಸ್ಕೋತೀವಿ. ಇವಾಗ ನೋಡಿ ಎಷ್ಟು ನಾವು ಸೋಸ್ ಇಟ್ಕೊಂಡಾಗ ಬೆಲ್ಲನ ಕರಗ್ಸಕ್ ಇಕ್ಕಾದ್ಮೇಲೆ ಸೋಸ್ ಆದ್ಮೇಲೆ ಎಷ್ಟು ಕನ್ಸಿಸ್ಟೆಂಟ್ ಎಷ್ಟು ಗಲೀಜ್ ಬಂತು ಅಂತ ನೋಡೋದ್ರಲ್ಲ. ಅದಕ್ಕೆ ಬೆಲ್ಲನ ನಾವು ಕರ್ಗಕ್ ಇಕ್ಕಾದ್ಮೇಲೆ ಆ ಬೆಲ್ಲ ನೀರ್ನ ಸೋಸ್ಕೊಳ್ಳಿ. ಅದ್ರಲ್ಲಿ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಅನ್ನೆಸೆಸರಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ಹೇಳ್ಬೋದು. ನಾ ಹೇಳ್ದಂಗೆ ಬೆಲ್ಲದ ಪಾನಕಕ್ಕೆ ರುಬ್ಬಿಟ್ಕೊಂಡಿರೋ ಅಂತ ಕರ್ಬೂಜ ಹಣ್ಣ ಹಾಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂತ ಏಲಕ್ಕಿ ಹಾಕಿ ಲಾಸ್ಟ್ ಅಲ್ಲಿ ನೀಟಾಗಿ ಪೀಸ್ ಮಾಡಿ ಇಟ್ಕೊಂಡಿರೋ ಅಂತ ನಾವು ಕರ್ಬೂಜ ಹಣ್ಣನ ಹಾಕಿದ್ರೆ ಸೂಪರ್ ಡೂಪರ್ ಆಗಿರುವಂತ ಪಾನಕ ರೆಡಿ ಆಗಿದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅವ್ರು ಮಾಡಿದ್ದಾರೆ ಅಂತ ಅಲ್ಲ, ನಿಜ ಪಾನಕ ತುಂಬಾ ಒಂಥರ ಜ್ಯೂಸ್ ಟೈಪ್, ಒಂಥರ ತುಂಬಾ ಗಾಡಿ ಸ್ವೀಟು ಇರ್ಲಿಲ್ಲ. ಈ ಕಡೆ ತುಂಬಾ ಕರ್ಬೂಜ ಬಾಯಿಗೂ ಸಿಗ್ತಾ ಇರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಪಾನಕ ಅಂತ ಹೇಳ್ಬೋದು. ಅದಕ್ಕೆ ಕೊನೆಗೆ ಅವ್ರೇನ್ ಮಾಡಿದ್ರು, ಎನ್ಹಾನ್ಸ್ ಮಾಡ್ಲಿ ಅಂದ್ಬಿಟ್ಟು ಹಾಗೆ ಕುಡಿತಾ ಬಾಯಿಗೆ ಕರ್ಬೂಜ ಸಿಕ್ಲಿ ಅಂದ್ಬಿಟ್ಟು 1 or 2 ಪೀಸಸ್ ನ ಚೆನ್ನಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಆ ಕರ್ಬೂಜನ ಮಿಕ್ಸ್ ಮಾಡಿದ್ರು. ಸೂಪರ್ ಡೂಪರ್ ಆಗಿರೋ ಅಂತ ಪಾನಕ ರೆಡಿ ಆಯ್ತು. ರಾಮನವಮಿ ಹಬ್ಬದ ಪಾನಕ ರೆಡಿ ಆಯ್ತು. ಮತ್ ಸ್ಪೆಷಲ್ ಏನಾರ ಮಾಡ್ಬೇಕಲ್ಲ ಅಂತ ನೋಡ್ಬೇಕಾದ್ರೆ ನಾನು ಬೋಂಡ ಮಾಡಿದ್ದೆ. ಅದನ್ನ ನನ್ನ ಹಸ್ಬೆಂಡ್ ಏನ್ ಹಬ್ಬದ ಊಟ ಅಂತ ಸ್ಪೆಷಲ್ ಅಂತ ಅವರು ಕೇಳಕ್ ಬಂದಿರ್ತಾರೆ ನೋಡಿ. ಇದೇನಿದು? ಪಾನಕ. ಓ ಪಾನಕ. ಏನ್ ಮೇಡಮ್ ಹಬ್ಬದ ಸ್ಪೆಷಲ್? ಏನಿಲ್ಲ, ಬೇಳೆ ಸಾಂಬಾರು, ವೈಟ್ ರೈಸ್, ಅದನ್ನ ನೆಂಚ್ಕೊಳಕ್ ಬೋಂಡ. ಅದೇ ಹಬ್ಬದ ದಿವಸ ಸ್ಪೆಷಲ್ ಏನು ಮಜ್ಜಿಗೆ, ಪಾನಕ, ಕೋಸಂಬರಿ. ಕಂಪ್ಲೀಟ್ ಊಟ ಇವತ್ತು. ಹಬ್ಬದ ಸ್ಪೆಷಲ್ ಏನಮ್ಮೆ? ಹಬ್ಬದ ಸ್ಪೆಷಲ್ ಏನು? ಏನ್ ಮಾಡಿದ್ಯಾ ಹಬ್ಬದ ಸ್ಪೆಷಲ್? ಮಾತಾಡಲ್ಲ. ಜಮಾಯಿಸಿ ಕೊಡದೆ. ಹಬ್ಬದ ಊಟನ ಇವಾಗ ನಾನು ಏನೇನ್ ಮಾಡಿದ್ದೀನಿ ಅಂತ ಕ್ಲಿಯರ್ ಆಗಿ ತೋರಿಸ್ತೀನಿ ಬನ್ನಿ. ಫಸ್ಟ್ ಹಬ್ಬದ ಊಟ ಅಂದ್ರೆ ಹೆಂಗ್ ಬಡಿಸ್ತಾರೆ, ಎಲೆ ಮೇಲೆ ಫಸ್ಟ್ ಉಪ್ಪಿನಕಾಯಿ, ಹಾಗೆ ಸ್ವಲ್ಪ ಹಬ್ಬದ ಸ್ಪೆಷಲ್ ಇರ್ಲಿ ಅಂತ ನಾನು ಈ ತರ ಡೆಕೋರೇಟಿವ್ ಆಗಿ ನಾವೇನೇನ್ ಮಾಡಿದ್ವಿ ಅಂತ ನಾ ಪ್ಲೇಟ್ ಅಲ್ಲಿ ಬಡಿಸಿ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹಾಗೆ ಮನೇಲಿ ಮಾಡಿರೋ ಅಂತ ಕೋಸಂಬರಿ, ಆಮೇಲಿಂದ ಒಗ್ಗರಣೆ ಕೊಟ್ಕೊಂಡ್ವಿ. ಆಮೇಲಿಂದ ವೈಟ್ ರೈಸು, ನಮ್ಮ ಅತ್ತೆ ಮಾಡಿರೋಂಥ ಬೇಳೆ ಸಾರು. ನಂಗೆ ಅವ್ರು ಮಾಡೋ ಸಾಂಬಾರು ಎಲ್ಲ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಬೇಳೆ ಸಾಂಬಾರು, ಹಾಗೆ ಹಪ್ಳ, ಹಾಗೆ ಮನೇಲಿ ಮಾಡಿರೋ ಹಪ್ಳ, ಬಜ್ಜಿ, ಕಂಪ್ಲೀಟ್ ಊಟ, ಹಾಗೆ ಮಜ್ಜಿಗೆ ಪಾನಕ. ಹಬ್ಬದ ಊಟ ನಮ್ಮ ಮನೇಲಿ ಇದು ಸ್ಪೆಷಲ್. ಇದು ತಿಂದು ಫುಲ್ ಖುಷಿ ಆಯ್ತು, ಮನ್ಸು ತೃಪ್ತಿ ಆಯ್ತು. ಪೂಜೆ ಮಾಡಿ ಹಾಗೆ ಊಟ ಮಾಡಿ ಹೊಟ್ಟೆನೂ ತೃಪ್ತಿ ಆಯ್ತು ಅಂತಾನೆ ಹೇಳ್ಬೋದು. ಮಜ್ಜಿಗೆ ಪಾನಕ ಎಲ್ಲ ಹಾಕಿ ಕಂಪ್ಲೀಟ್ ಹಬ್ಬದ ಊಟ ರೆಡಿ ಆಯ್ತು. ನೀವು ಬನ್ನಿ ಹಬ್ಬದ ಊಟ ಮಾಡೋಣ. ಏನ್ ಇವ್ರು ಲೇಟ್ ಆಗಿ ಹೇಳ್ತಿದ್ದಾರೆ, ನೀವು ಬನ್ನಿ ಹಬ್ಬದ ಊಟ ಮಾಡೋಣ ಅಂತ ಹೇಳ್ತಿದ್ದಾರೆ ಅನ್ಬೋದು. ಸೊ ದಟ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಇದು ಹಬ್ಬದ ಊಟ ನಿಮ್ಗೋಸ್ಕರ. ಹಂಗೆ ಕಣ್ ತುಂಬಾ ನೋಡ್ಕೊಳ್ಳಿ. ಹಾಗೆ ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮನ ಮನೆ ಹತ್ರ ರಾಮನವಮಿ ಹಬ್ಬದಲ್ಲಿ ಅಲ್ಲಿ ರಾಮನ ದೇವಸ್ಥಾನ ಇದೆ. ಅವಾಗೆಲ್ಲ ನಮ್ಮ ತಾತ ಎಲ್ಲ ಮೆಂಬರ್ ಆಗಿದ್ರಂತೆ. ಇವಾಗ ನಮ್ಮ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ ದೇವಸ್ಥಾನಕ್ಕೆ ಮೆಂಬರ್ ಆಗಿದ್ದಾರೆ. ಅಲ್ಲಿ ಹೋಗಿದ್ವಿ. ತುಂಬಾ 10ನೇ ವರ್ಷದ ವಾರ್ಷಿಕೋತ್ಸವ ಆಗಿತ್ತು. ತುಂಬಾ ಜೋರಾಗಿ ಮಾಡಿದ್ರು. ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿ.
ನೋಡಿದ್ರಲ್ಲ ನಮ್ಮ ಮನೇಲಿ ನಾವ್ ಹೆಂಗೆ ರಾಮನವಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ನಿಮ್ಮ ಮನೇಲಿ ನೀವ್ ಹೆಂಗ್ ಹಬ್ಬ ಸೆಲೆಬ್ರೇಟ್ ಮಾಡೋದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಬ್ಬದ ಊಟ ನೋಡಿದ್ರಲ್ಲ ಏನೇನು ಮಾಡಿದ್ರು. ನಮ್ಮ ಅತ್ತೆ ಬೇಳೆ ಸಾಂಬಾರು, ಅನ್ನ ಮಾಡಿದ್ರು, ಕೋಸಂಬರಿ, ಹಾಗೆ ಹಪ್ಳ ಮಾಡ್ಕೊಂಡಿದ್ವಿ ಎರಡೆರಡು, ಮತ್ತು ಹಾಗೆ ಬಜ್ಜಿ ಮಾಡ್ಕೊಂಡಿದ್ವಿ. ಅದು ಹಬ್ಬದ ಸ್ಪೆಷಲ್ ಬಜ್ಜಿ, ಹಾಗೆ ಉಪ್ಪಿನಕಾಯಿ. ಕಂಪ್ಲೀಟ್ ಹಬ್ಬದ ಊಟ ಆಯಿತು. ಸ್ವೀಟ್ ಮಾಡಲಿಲ್ಲ ಬಿಕಾಸ್ ಪಾನಕ ಮಜ್ಜಿಗೆ ಎಲ್ಲ ಆಯ್ತಲ್ಲ. ಕಂಪ್ಲೀಟ್ ಹಬ್ಬದ ಊಟನೂ ಆಯಿತು, ಚೆನ್ನಾಗಿ ಹಬ್ಬನೂ ಆಯಿತು, ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸಿ ಹಬ್ಬದ ಊಟ ಎಲ್ಲ ತಿಂದು ಸೂಪರ್ ಆಯಿತು ಅಂತಲೇ ಹೇಳ್ಬೋದು. ನಿಮ್ಮ ಮನೇಲಿ ಹಬ್ಬ ಹೆಂಗಾಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹೇಳ್ದಂಗೆ ಮರಿಬೇಡಿ. ನಾನು ಕಮೆಂಟ್ಸ್ ಓದಿ ಖುಷಿ ಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಗರ್ಲ್ ಲೈಕ್ ಎ ಬಲ್